ಹಾಯ್ ಹಲೋ ನಮಸ್ಕಾರ ಅಚ್ಚರಿ ಅಶ್ವಿನಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ರಿಂಗ್ಸ್ ಅಥವಾ ಚಕ್ರಿ, ಇದನ್ನೇ ಚಕ್ರಿ ಅಂತ ಕರಿತೀವಿ, ಇದನ್ನು ಹಾಕಿ ನಾವು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆಲ್ಲ ನೀವು ಮೊದಲು ನೋಡ್ಬೋದು. ಇವಾಗ ಚಕ್ರಿನ ಸ್ಟಿಚ್ ಮಾಡೋದಕ್ಕೆ ನಮಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಡಲ್ ಗೋಲ್ಡ್ ಚಕ್ರೀಸ್ ತೊಗೊಂಡಿದ್ದೀನಿ, ರೌಂಡ್ ಚಕ್ರೀಸ್ ತೊಗೊಂಡಿದ್ದೀನಿ. ಇದರಲ್ಲೇ ಫ್ಲವರ್ ಶೇಪ್ ಕೂಡ ಬರುತ್ತೆ ಮತ್ತು ಕಲರ್ಸ್ ಕೂಡ ಬ್ರೈಟ್ ಗೋಲ್ಡ್ ಬರುತ್ತೆ. ನಾನು ಇವಾಗ ಇಲ್ಲಿ ಡಲ್ ಗೋಲ್ಡ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚಕ್ರೀಸ್ ಮೇಲೆ ಅಂಟಿಸೋದಕ್ಕೆ ಜರ್ಕನ್ ಸ್ಟೋನ್ಸ್ ತೊಗೊಂಡಿದ್ದೀನಿ. ಇದು ಬಂದು ಗೋಲ್ಡನ್ ಕಲರ್, ಬೇಸ್ ಕೂಡ ಗೋಲ್ಡನ್ ಇದೆ, ಮೇಲ್ಗಡೆ ಸ್ಟೋನ್ ಕಲರ್ ಕೂಡ ಗೋಲ್ಡನ್ನೇ ಇದೆ. ಇದರಲ್ಲೇ ನಮಗೆ ವೈಟ್ ಕಲರ್ ಬರುತ್ತೆ, ರೆಡ್ಡು ಮತ್ತು ಗ್ರೀನ್ ಕಲರ್ ಅವೈಲೇಬಲ್ ಸಿಗುತ್ತೆ ಮಾರ್ಕೆಟಲ್ಲಿ. ನಿಮ್ಗೆ ಯಾವ ಥರ ಬೇಕು ಅದನ್ನು ತೊಗೋಬೋದು. ಅದಾದಮೇಲೆ ಥ್ರೆಡ್ ನೀಡಲ್ ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್. ಜರ್ಕನ್ ಸ್ಟೋನ್ನ ಅಂಟಿಸೋದಕ್ಕೆ B7000 ಗ್ಲೂನ ತೊಗೊಂಡಿದ್ದೀನಿ. ಹಾಗಾದರೆ ಬನ್ನಿ ಈ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ನಾನು ಕೆಳಗಡೆಯಿಂದ ಥ್ರೆಡ್ನ ತೊಗೊಂಡು ಒಂದು ಬ್ಯಾಕ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸ್ಟಿಚ್ ಹಾಕಾದ್ಮೇಲೆ ಚಕ್ರಿನ ಈ ಥರ ತೊಗೊಂಡು ಒಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಸ್ಟಿಚ್ ಹಾಕಿದ್ಮೇಲೆ ನಾವೇನು ಮಾಡಬೇಕು, ಚಕ್ರಿ ಒಳಗಡೆ ಇನ್ನೊಂದು ನಾವು ಚೈನ್ ಸ್ಟಿಚ್ ಹಾಕಬೇಕು. ಈ ಥರ ಚೈನ್ ಸ್ಟಿಚ್ ಹಾಕಿ ಆಮೇಲೆ ಆ ಕಡೆ ಸ್ಟಿಚ್ ಮಾಡಬೇಕು. ನಾನು ನಿಮಗೆ ಟೈಪ್ 2 ಚಮ್ಕಿ ಸ್ಟಿಚ್ಚಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದೇ ಸೇಮ್ ಮೆಥಡೆ. ಬಟ್ ಏನಂದರೆ ಇದರಲ್ಲಿ ಒಂದು ಸ್ಟಿಚ್ ಎಕ್ಸ್ಟ್ರಾ ಬರುತ್ತೆ ಚಕ್ರಿ ಒಳಗಡೆ. ನೋಡಿ ಇವಾಗ ಚಕ್ರಿ ತೊಗೊಂಡಿದ್ದೀನಿ. ಸ್ಟಿಚ್ ಆದಮೇಲೆ ಮತ್ತೆ ಅದರೊಳಗಡೆ ನಾವು ಇನ್ನೊಂದು ಪುಟಾಣಿ ಚೈನ್ನ ಹಾಕಬೇಕು. ಹಾಕಿದ್ಮೇಲೆ ಮತ್ತೆ ಹೊರಗಡೆ ಸ್ಟಿಚ್ ಮಾಡಬೇಕು. ನಾವು ಯಾಕೆ ಒಳಗಡೆ ಒಂದು ಸ್ಟಿಚ್ ಹಾಕಬೇಕು ಅಂದರೆ, ಇದ್ರ ಮೇಲೆ ನಾವು ಜರ್ಕನ್ ಸ್ಟೋನ್ನ ಅಂಟಿಸೋದ್ರಿಂದ ಆ ಸ್ಟೋನು ಮೇಲ್ಗಡೆ ಎತ್ಕೊಂಡು ಬರೋ ಥರ ಇರಬಾರ್ದು. ಸೊ ಅದು ನೀಟಾಗಿ ಒಳಗಡೆ ಹೋಗಿ ಪ್ಲೇಸ್ ಆಗಬೇಕು ಅಂದರೆ ನಾವು ಒಳಗಡೆ ಒಂದು ಸ್ಟಿಚ್ನ ಕಂಪಲ್ಸರಿ ಹಾಕಲೇಬೇಕು. ನೋಡಿ ಇವಾಗ ನಾನು ಇಲ್ಲೊಂದು ಸ್ಟಿಚ್ ಹಾಕಿ ಡೈರೆಕ್ಟಾಗಿ ಇಲ್ಲೇ ನೆಕ್ಸ್ಟು ಸ್ಟಿಚ್ ಹಾಕ್ಬಿಟ್ರೆ ಏನಾಗುತ್ತೆ, ಥ್ರೆಡ್ಡು ಎತ್ಕೊಂಡಂಗಿರುತ್ತೆ. ನೋಡಿ ತೋರಿಸ್ತೀನಿ. ಇವಾಗ ಒಳಗಡೆ ನಾನು ಇನ್ನೊಂದು ಚೈನ್ ಸ್ಟಿಚ್ ಹಾಕಿಲ್ಲ, ಡೈರೆಕ್ಟಾಗಿ ಹೊರಗಡೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಅದು ಒಂದು ಮಾತ್ರ ಆ ಥರ ಮಾಡಿದ್ದೀನಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲಿ ಅಂತ. ಸೊ ಇದಾದಮೇಲೆ ಇಲ್ಲಿಗೆ ನಾನು ಎಂಡ್ ನಾಟ್ ಹಾಕ್ತೀನಿ. ನೋಡಿ ಇವಾಗ ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದರಲ್ಲಿ ನಮಗೆ ಒಳಗಡೆ ಒಂದು ಸ್ಟಿಚ್ ಇದೆ, ಇದು ಬಂದು ಮೇಲ್ಗಡೆ ಹಾಗೆ ಎತ್ಕೊಂಡಂಗಿದೆ. ಓಕೆನಾ. ಇವಾಗ ಇದ್ರ ಮೇಲೆ ನಾವೇನು ಮಾಡಬೇಕು, ಗ್ಲೂ ಹಾಕಿ ಜರ್ಕನ್ ಸ್ಟೋನ್ನ ಸ್ಟಿಕ್ ಮಾಡಬೇಕು. ನಾವು ಗ್ಲೂ ಹಾಕಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾನೇ ಗ್ಲೂ ಹಾಕಿ ಆ ಸ್ಟೋನ್ ಬಿಚ್ಕೊಂಡು ಬರದೇ ಇರೋ ಥರ ನೀಟಾಗಿ ಇದನ್ನು ನೆಕ್ಲೈನಲ್ಲೆಲ್ಲ ಯೂಸ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿರುತ್ತೆ. ಈ ಥರ ನೀವು ಗ್ಲೂ ಹಾಕಾದ್ಮೇಲೆ ಏನು ಮಾಡಿ, ನೀಡಲ್ ಇರುತ್ತಲ್ಲ, ನೀಡಲ್ ಬ್ಯಾಕ್ ಸೈಡಲ್ಲಿ ಲೈಟಾಗಿ ಇದರಲ್ಲಿ ಗ್ಲೂನ ಹಿಂಗೆ ಇದರಲ್ಲಿ ಟಚ್ ಮಾಡಿಕೊಂಡು ಸರ್ಕನ್ ಸ್ಟೋನ್ನ ಈ ಥರ ಇದ್ರ ಮೇಲೆ ಅಂಟಿಸ್ತಾ ಹೋಗಬೇಕು. ತುಂಬ ಜಾಸ್ತಿ ಗ್ಲೂ ತೊಗೋಬೇಡಿ ನೀಡಲಲ್ಲಿ. ತೊಗೊಂಡ್ರೆ ಮತ್ತೆ ಸ್ಟೋನು ಅಂಟ್ಕೊಳ್ತಾ ಇರುತ್ತೆ ನೀಡಲ್ಗೆ. ಜಸ್ಟ್ ಸ್ವಲ್ಪ ತೊಗೊಂಡಿರೋದ್ರಲ್ಲೇ ಈ ಥರ ಅದ್ರ ಮೇಲೆ ಸ್ಟಿಕ್ ಮಾಡ್ತಾ ಹೋಗಬೇಕು.
ಅದ್ರ ಮೇಲೆ ಸ್ಟೋನ್ಸ್ ಎಲ್ಲ ಇಟ್ಟಾದಮೇಲೆ ಲೈಟಾಗಿ ಈ ಥರ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ, ಆವಾಗ ನೀಟಾಗಿ ಹೋಗಿ ಪ್ಲೇಸ್ ಆಗುತ್ತೆ ನೋಡಿ. ಇದು ಬಂದು ಸ್ಟಿಚ್ ನಾನು ಅದೇ ಹೇಳಿದ್ನಲ್ಲ, ಒಂದು ಸ್ಟಿಚ್ ಬಂದು ಮಿಡಲಲ್ಲಿ ಹಾಕಿದೆ, ಹಾಗೆ ಹಾಕಿದಾಗ ನೀಟಾಗಿ ಸ್ಟೋನು ಪ್ಲೇಸ್ ಆಗಲ್ಲ. ಅಷ್ಟೇ, ಈ ಥರ ಹಾಕಿ ನೀವು ಅಂಟಿಸಿದ್ರೆ ರೆಡಿ ಆಗುತ್ತೆ. ಇವಾಗ ಸೇಮ್ ಚಕ್ರೀಸ್ನ ನಾವು ಒಂದು ಫ್ಲವರ್ ಶೇಪಲ್ಲಿ ಅಥವಾ ಬುಟ್ಟಾಸ್ ಆಗಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ನೀವು ಫುಲ್ ಇಡೀ ಬ್ಲೌಸಲ್ಲಿ ಬುಟ್ಟಾಸಾಗಿ ಈ ಸ್ಟಿಚ್ಚನ್ನ, ಈ ಪರ್ಟಿಕ್ಯುಲರ್ ಇದನ್ನು ಯೂಸ್ ಮಾಡ್ಬೋದು. ಒಳಗಡೆ ಒಂದು ಸ್ಟಿಚ್ ಹಾಕಿ ನಾನು ಮತ್ತು ಹೊರಗಡೆ ಒಂದು ಸ್ಟಿಚ್ ಹಾಕಿದೆ. ಇದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಇವಾಗ ಇದ್ರ ಸುತ್ತ ನಾವು ಚಕ್ರೀಸ್ನ ಸ್ಟಿಚ್ ಮಾಡ್ತಾ ಹೋಗಬೇಕು. ಇದರಲ್ಲೂ ಸೇಮ್ ಮೆಥಡ್, ನಾವು ಚಕ್ರೀಸ್ ಒಳಗಡೆ ಇನ್ನೊಂದು ಎಕ್ಸ್ಟ್ರಾ ಸ್ಟಿಚ್ ಹಾಕಿ ಆಮೇಲೆ ಮತ್ತೆ ಹೊರಗಡೆ ಸ್ಟಿಚ್ ಹಾಕಬೇಕು. ಅದಕ್ಕೆ ನಾವು ಯಾವುದೇ ಮಾರ್ಕೆಲ್ಲ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಹಾಗೆ ಮಧ್ಯ ಒಂದು ಚಕ್ರಿನ ಸ್ಟಿಚ್ ಮಾಡಿಬಿಟ್ಟು ಅದ್ರ ಸುತ್ತ ಸ್ಟಿಚ್ ಮಾಡ್ತಾ ಹೋದರೆ ನಮಗೆ ಫ್ಲವರ್ ಶೇಪು ಆಟೋಮೆಟಿಕ್ಕಾಗಿ ಬರುತ್ತೆ. ಇವಾಗ ಇದಾದಮೇಲೆ ಏನು ಮಾಡಬೇಕು, ನಾವು ಫಸ್ಟು ಸ್ಟಿಚ್ ಮಾಡಿದ್ವಲ್ಲ ಚಕ್ರಿ, ಅದರೊಳಗಡೆ ಹೋಗ್ಬಿಟ್ಟು ನಾವು ಮತ್ತೆ ಒಂದು ಸ್ಟಿಚ್ ಹಾಕಿ ಎಂಡ್ ನಾಟ್ ಹಾಕಿದ್ರೆ ಫ್ಲವರ್ ಶೇಪ್ ಕಂಪ್ಲೀಟ್ ಆಗುತ್ತೆ ನೋಡಿ. ಒಂದು ಬುಟ್ಟ ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಸೇಮ್ ಆವಾಗಲೇ ಯಾವ ಥರ ಗ್ಲೂ ಹಾಕಿದ್ವೋ ಅದೇ ಥರ ಗ್ಲೂ ಹಾಕ್ಬಿಟ್ಟು ಸ್ಟೋನ್ನ ಸ್ಟಿಕ್ ಮಾಡಬೇಕು. ನಿಮಗೆ ಈ ಗ್ಲೂ ಸಿಗಲಿಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ ಫೆವಿಕ್ರಿಲ್ದು, ಅದು ಕೂಡ ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿದ್ರೂ ಅದು ನೀಟಾಗಿ ಅಂಟ್ಕೊಳ್ಳುತ್ತೆ. ನಾವು ಈ ಸ್ಟೋನ್ನ ತೊಗೋಬೇಕಾದ್ರೆ ಚಕ್ರಿ ಒಳಗಡೆ ಅದು ನೀಟಾಗಿ ಕುತ್ಕೊಳ್ಳುತ್ತಾ ಅಂತ ಚೆಕ್ ಮಾಡಿ ತೊಗೋಬೇಕು. ಸುಮ್ಮನೆ ಯಾವುದೇದೋ ಸೈಜ್ ತೊಗೊಂಡ್ರೆ ಮತ್ತು ಕೆಲವೊಂದು ಚಕ್ರಿ ಒಳಗಡೆ ಸ್ಟೋನ್ಸು ನೀಟಾಗಿ ಫಿಟ್ ಆಗಲ್ಲ, ಕೂರಲ್ಲ, ಹೊರಗಡೆ ಇರುತ್ತೆ. ಇಲ್ಲಾಂದರೆ ತುಂಬ ದೊಡ್ಡದಾಗಿದ್ದರೆ ಚಕ್ರೀಸು ಸ್ಟೋನ್ಸ್ ಪೂರ್ತಿ ಒಳಗಡೆ ಹೋಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ನಾವು ಯಾವಾಗಲೂ ಈ ಥರ ಚಕ್ರೀಸ್ನ ತೊಗೊಂಡು ಅಂಗಡಿನಲ್ಲಿ ಇದರೊಳಗಡೆ ಈ ಸ್ಟೋನ್ ನೀಟಾಗಿ ಕುತ್ಕೊಳ್ಳುತ್ತಾ ಅಂತ ಈ ಥರ ಚೆಕ್ ಮಾಡಬೇಕು. ನೋಡಿ, ಈ ರೀತಿ ಪ್ಲೇಸ್ ಮಾಡಿದ್ರೆ ಅದು ನೀಟಾಗಿ ಹೋಗಿ ಕುತ್ಕೋಬೇಕು. ಈ ರೀತಿ ನಾನು ಗ್ಲೂ ಏನೂ ಹಾಕಿಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಸೊ ಈ ರೀತಿ ಕುತ್ಕೊಂಡ್ರೆ ಅದು ಕರೆಕ್ಟಾಗಿದೆ, ಆ ಸ್ಟೋನ್ ಸೈಜು ಮತ್ತು ಚಕ್ರಿ ಸೈಜ್ ಕರೆಕ್ಟಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ನೀವು ಪರ್ಚೇಸ್ ಮಾಡ್ಬೋದು. ಗೊತ್ತಾಯ್ತಲ್ವ ಯಾವ ರೀತಿ ಚಕ್ರಿನ ಸ್ಟಿಚ್ ಮಾಡೋದು ಅಂತ. ಇದು ಬಂದು ಸ್ಟ್ರೈಟ್ ಲೈನಲ್ಲಿ ನಾನು ಸ್ಟಿಚ್ ಮಾಡಿರೋದು. ಇದು ಬುಟ್ಟಾಸ್ ಆಗಿ ನೀವು ಮಾಡ್ಬೋದು. ಇದನ್ನು ನಾನು ಮೊದಲೇ ಹೇಳಿದಾಗೆ ನೀವು ನೆಕ್ಲೈನಲ್ಲಿ ಪೂರ್ತಿ ಏನಿರುತ್ತೋ ಯು ಶೇಪ್ ಅಥವಾ ಪಾಟ್ ಶೇಪ್ ಏನಿರುತ್ತೋ ಆ ನೆಕ್ಲೈನಲ್ಲಿ ಈ ಥರ ಫಸ್ಟು ಚಕ್ರೀಸ್ನ ಸ್ಟಿಚ್ ಮಾಡಿ ಆಮೇಲೆ ಅದ್ರ ಮೇಲೆ ನೀವು ಸ್ಯಾರಿಗೆ ಅಥವಾ ಬ್ಲೌಸ್ಗೆ ಮ್ಯಾಚ್ ಆಗುವಂಥ ಸ್ಟೋನ್ಸ್ನ ಅಂಟಿಸಬಹುದು. ಚಕ್ರಿ ಸ್ಟಿಚ್ಚು ನಿಮಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ.
ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್.